ಎನ್ಡಿಎ ಮೈತ್ರಿ ಪಕ್ಷಗಳ ಬಲದೊಂದಿಗೆ ಬಿಜೆಪಿ ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಮುಂದಾಗಿದೆ. ಜೂನ್ 9ಕ್ಕೆ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಸತತ 3ನೇ ಬಾರಿಗೆ ಮೋದಿ ಪ್ರಧಾನಿಯಾಗಿ ಅಧಿಕಾರ ಹಿಡಿಯಲಿದ್ದಾರೆ. ಜವಾಹರಲಾಲ್ ನೆಹರು ಅವರ ನಂತರ ಈವರೆಗೆ ಯಾವ ವ್ಯಕ್ತಿಯೂ ಕೂಡ ಸತತ 3ನೇ ಬಾರಿಗೆ ಪ್ರಧಾನಿಯಾದಂತಹ ಉದಾಹರಣೆ ಇಲ್ಲ. ಆ ಉದಾಹರಣೆ ಪ್ರಧಾನಿ ನರೇಂದ್ರ ಮೋದಿ ಆಗ್ತಾ ಇದ್ದಾರೆ. ಜೂನ್ 9ನೇ ತಾರೀಕು ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಬರ್ತಾ ಇದೆ. ಆರಂಭದಲ್ಲಿ ಇದು ಜೂನ್ 8ಕ್ಕೆ ನಿಗದಿಯಾಗಿತ್ತು. ಈಗ ಜೂನ್ 9ಕ್ಕೆ ಮುಂದೂಡಿಕೆಯಾಗಿದೆ. ಭಾನುವಾರ ನರೇಂದ್ರ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಮಿತ್ರ ಪಕ್ಷಗಳ ಜೊತೆ ನಿನ್ನೆ ಸಭೆ ನಡೆದಿತ್ತು. ನಿನ್ನೆ ಸಭೆಯಲ್ಲಿ ನರೇಂದ್ರ ಮೋದಿಯವರನ್ನ ಎನ್ಡಿಎ ಮೈತ್ರಿಕೂಟದ ನಾಯಕನನ್ನಾಗಿ ಘೋಷಣೆ ಮಾಡಲಾಗಿತ್ತು. ಇವತ್ತು ಮಿತ್ರ ಪಕ್ಷಗಳ ನಾಯಕರ ಜೊತೆ ಚರ್ಚೆ ದೆಹಲಿಯಲ್ಲಿ ನಡೀತಾ ಇದೆ. 2014ರಲ್ಲಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. 2019 ಎರಡನೇ ಬಾರಿಗೆ ಮೋದಿ ಪ್ರಮಾಣ ವಚನ ಆಗಿತ್ತು. ಈಗ 2024 2014 ಮತ್ತು 2019ರಲ್ಲಿ ನರೇಂದ್ರ ಮೋದಿಯವರಿಗೆ ಸಂಪೂರ್ಣವಾದಂತಹ ಬಹುಮತ ಇತ್ತು. ಬಿಜೆಪಿ ಸ್ಪಷ್ಟವಾಗಿ ಬಹುಮತದ ಸಂಖ್ಯೆ 272 ಕ್ರಾಸ್ ಮಾಡಿತ್ತು. ಈ ಬಾರಿ ಬಿಜೆಪಿಯ ಸಂಖ್ಯೆ 240ಕ್ಕೆ ಸ್ಟಿಕ್ ಆನ್ ಆಗಿದೆ. ಸರಳ ಬಹುಮತವನ್ನು ತಲುಪಲು ಬಿಜೆಪಿ ಸಾಧ್ಯ ಆಗಿಲ್ಲ. ಆದರೆ ಎನ್ಡಿಎ ಮಿತ್ರ ಪಕ್ಷಗಳ ಬಲ 292 ಇದೆ. ಎನ್ಡಿಎ ಬಲದೊಂದಿಗೆ ನರೇಂದ್ರ ಮೋದಿ ಅಧಿಕಾರ ಹಿಡಿಯಲಿದ್ದಾರೆ. ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗಲಿದ್ದಾರೆ. ಎನ್ಡಿಎ ಮಿತ್ರ ಪಕ್ಷಗಳ ಸಂಖ್ಯೆ 292 ಇದೆ. ಬಿಜೆಪಿಯ ಸಂಖ್ಯೆ 240. 2 ಬಾರಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಇತ್ತು. 2014ರಲ್ಲಿ 282 ಸ್ಥಾನವನ್ನು ಬಿಜೆಪಿ ಗೆದ್ದಿತ್ತು. 2019ರಲ್ಲಿ ಬಿಜೆಪಿಯ ಬಲ 303 ಇತ್ತು. ಎನ್ಡಿಎ ಮೈತ್ರಿಕೂಟದ ಬಲ 350ಕ್ಕೂ ಹೆಚ್ಚಿತ್ತು. ಈ ಬಾರಿ ಬಿಜೆಪಿ ಬಹುಮತ ತಲುಪೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಎನ್ಡಿಎಗೆ ಬಹುಮತ ಇದೆ. ಎನ್ಡಿಎ ಮೈತ್ರಿ ಸಂಖ್ಯೆ 292 ಇತ್ತು. ಆ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ. ಎನ್ಡಿಎ ಮೈತ್ರಿಕೂಟದ ಸಂಖ್ಯೆ 292ರಿಂದ 303ಕ್ಕೆ ಹೆಚ್ಚಾಗಿದೆ. ಎನ್ಡಿಎ ಬಲ 292ರಿಂದ 303ಕ್ಕೆ ಹೆಚ್ಚಾಗಿದೆ. ಪಕ್ಷೇತರರು ಮತ್ತು ಸಣ್ಣ ಪುಟ್ಟ ಪಕ್ಷಗಳಿಂದ ಬಿಜೆಪಿಗೆ ಬೆಂಬಲ ಘೋಷಣೆಯಾಗಿದೆ. ಯಾವ ಪಕ್ಷದ ನೇತೃತ್ವದ ಮೈತ್ರಿಕೂಟ ಸರ್ಕಾರ ಮಾಡುತ್ತೋ ಆ ಮೈತ್ರಿಕೂಟಕ್ಕೆ ಬೆಂಬಲ ಹೆಚ್ಚಾಗ್ತಾ ಇದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಬಲ 303ಕ್ಕೆ ಹೆಚ್ಚಾಗ್ತಾ ಇದೆ. ಫಲಿತಾಂಶದ ಬೆನ್ನಿಗೆ ಪಕ್ಷೇತರರು ಮತ್ತು ಸಣ್ಣ ಪುಟ್ಟ ಪಕ್ಷಗಳೊಂದಿಗೆ ಅಮಿತ್ ಶಾ ಮಾತುಕತೆಯನ್ನ ಮಾಡಿದ್ರು. ಈಗ ಎನ್ಡಿಎ ಮೈತ್ರಿಕೂಟದ ಬಲ ಹೆಚ್ಚಾಗ್ತಾ ಇದ್ದಂತೆ ಸಣ್ಣ ಪುಟ್ಟ ಪಕ್ಷಗಳು, ಪಕ್ಷೇತರ ಸದಸ್ಯರುಗಳು ಎನ್ಡಿಎ ಮೈತ್ರಿಕೂಟಕ್ಕೆ ನಮ್ಮ ಬೆಂಬಲ ಅಂತ ಘೋಷಣೆ ಮಾಡಿದ್ದಾವೆ. ಎನ್ಡಿಎ ಮೈತ್ರಿಕೂಟದ ಸದಸ್ಯರ ಸಂಖ್ಯೆ 303ಕ್ಕೆ ಹೆಚ್ಚಾಗಿದೆ. ಅಮಿತ್ ಶಾ ಫಲಿತಾಂಶ ಬಿಜೆಪಿಗೆ ಸ್ಪಷ್ಟ ಬಹುಮತ ಬರೋದಿಲ್ಲ ಅಂತ ಅಮಿತ್ ಶಾಗೆ ಸ್ಪಷ್ಟ ಆಗ್ತಿದ್ದಂತೆ ಪಕ್ಷೇತರ ಸಂಸದರ ಜೊತೆ ಸಂಪರ್ಕವನ್ನ ಸಾಧಿಸಿದ್ರು. ಜೊತೆಗೆ 1 ಸ್ಥಾನ 2 ಸ್ಥಾನ ಗೆದ್ದಿದ್ದಂತಹ ಪಕ್ಷಗಳನ್ನ ಸಂಪರ್ಕ ಮಾಡಿದ್ರು. 292ರಿಂದ 303ಕ್ಕೆ ಹೆಚ್ಚಳವಾಗಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಸಂಖ್ಯೆ. ನರೇಂದ್ರ ಮೋದಿ ಚುನಾವಣೆಗೆ ಮೊದಲು 400 ಪಾರ್ ಘೋಷಣೆಯನ್ನ ಮಾಡಿದ್ರು. ಆದರೆ 300 ಪಾರ್ ಕೂಡ ಆಗಿರಲಿಲ್ಲ. ಈಗ ಚುನಾವಣೋತ್ತರ ಮಾತುಕತೆಯ ನಂತರ ಎನ್ಡಿಎ ಬಲ 303ಕ್ಕೆ ಏರಿಕೆಯಾಗಿದೆ. ಎನ್ಡಿಎ ಸರ್ಕಾರ ರಚನೆಯಾಗುತ್ತೆ ಅನ್ನೋದು ಖಚಿತ ಆಗ್ತಿದ್ದಂತೆ ಸಂಪುಟ ರಚನೆಯ ಕಸರತ್ತು ಕೂಡ ಶುರುವಾಗಿದೆ. ಸಂಪುಟದಲ್ಲಿ ಏನೇನು ಆಗಬಹುದು ಅನ್ನೋದನ್ನ
ಒಂದು ಬ್ರೇಕ್ ತೆಗೆದುಕೊಳ್ತೀನಿ. ಈಗ ಬ್ರೇಕ್ನ ನಂತರ NDA ಹೊಸ ಸಂಪುಟದಲ್ಲಿ ಏನೇನಾಗುತ್ತೆ ಎಲ್ಲ ವಿವರವನ್ನು ಕೊಡ್ತೀನಿ. ಒಂದು ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.